ನಾನು ಚಿಕ್ಕಮಗಳೂರು ನಗರಸಭೆ ವ್ಯಾಪಾರಿಗಳ ವಿರೋಧಿಯಲ್ಲ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ವಿರೋಧಿಯಲ್ಲ. ನಗರವನ್ನ ಸುಂದರ ಮತ್ತು ಸ್ವಚ್ಛವಾಗಿಡುವುದು ಹಾಗೂ ಸಾರ್ವಜನಿಕರು ಹಾಗೂ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ರಸ್ತೆಗೆ ಅಡ್ಡಲಾಗಿ ಇಟ್ಟಿರುವ ಅಂಗಡಿಗಳನ್ನು ತೆರವುಗೊಳಿಸುತ್ತಿದ್ದೇವೆ ಎಂದು ನಗರಸಭೆ ಸದಸ್ಯರಾದ ಎಸಿ ಕುಮಾರ್ ಗೌಡ ಹೇಳಿದ್ದಾರೆ. ಬಸವನಗುಡಿಯ ಪಕ್ಕದಲ್ಲಿರುವಂಥ ತರಕಾರಿ ಅಂಗಡಿಗಳನ್ನು ತರಕಾರಿ ಮಾರ್ಕೆಟ್ಗಳ ತೆಗೆಸಿದ್ದಾರೆ. ಇದರ ಉದ್ದೇಶ ಏನು ಮತ್ತು ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಳ್ತೀರಾ ನೀವು ನಗರಸಭೆ ಸದಸ್ಯರಾಗಿ? ಮೊದಲನೇದಾಗಿ ಚಿಕ್ಕಮಗಳೂರು ನಗರಸಭೆ ವ್ಯಾಪಾರಿಗಳ ವಿರೋಧಿಯಲ್ಲ, ನಗರದ ಬೀದಿ ಬದಿ ವ್ಯಾಪಾರಿಗಳ ವಿರೋಧಿಯಲ್ಲ. ನಾವು ನಗರನ ಸ್ವಚ್ಛ ಮತ್ತು ಸುಂದರವಾಗಿ ಇಡಬೇಕು ಅನ್ನೋದು ಒಂದು ಆ್ಯಂಗಲ್ಲು. ಇನ್ನೊಂದು, ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗಬಾರ್ದು, ಪಾರ್ಕಿಂಗ್ ಮಾಡಲಿಕ್ಕೆ ವೆಹಿಕಲ್ಗಳನ್ನು ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ. ಈಗಾಗಲೇ ನಾವು ಒಂದು 2 ತಿಂಗಳ ಹಿಂದೆ ನಮ್ಮ ನಾಯಕರಾದ ಎಸ್ ಎಲ್ ಭೋಜೇಗೌಡರ ನೇತೃತ್ವದಲ್ಲಿ ನಮ್ಮ ನಗರಸಭೆಯ ಕಮಿಷನರು, ನಮ್ಮ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶೀಲಾ ದಿನೇಶ್ ಅವರು ಜೊತೆಗೆ ನಗರಸಭೆಯ ಎಲ್ಲ ಅಧಿಕಾರಿಗಳು, ಪೊಲೀಸ್ ಆಫೀಸರ್ಸು ಎಲ್ಲರೂ ಕೂಡ ಸೇರಿ ಕೆಲವೊಂದು ರಸ್ತೆಗಳ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ನಾವು ಯಾರ್ಯಾರು ಈ ರೋಲಿಂಗ್ ಶಟರ್ಸಿಂದ ಹೊರಗಡೆ ಬಂದು ರಸ್ತೆಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಅವರಿಗೆಲ್ಲ ನಾವು ವಾರ್ನ್ ಮಾಡಿ, ನೀವು ರೋಲಿಂಗ್ ಶಟರ್ಸಿಂದ ಒಳಗಡೆ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು, ಜೊತೆಗೆ ಯಾವುದೇ ಸಾರ್ವಜನಿಕರ ಫುಟ್ಪಾತನ್ನು ಆಕ್ರಮಿಸ್ಕೋಬೇಡಿ ಅಂತಕ್ಕಂಥದ್ದು ಒಂದು ವಿಚಾರ. ಅದನ್ನು ಅವರು ಒಂದು 10 ದಿನ 5 ದಿನ ಪಾಲಿಸಿದರು. ಅದರ ನಂತರದಲ್ಲಿ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಗಳು, ನಮಗೆ ದೂರುಗಳು ಬರ್ತಾನೇ ಇದ್ವು. ನೋಡಿ, ನೀವು ಮಾಡಿ ಬಂದ್ರಿ, ನಗರಸಭೆ ಅಂದರೆ ಭಯನೇ ಇಲ್ಲ ವ್ಯಾಪಾರಸ್ಥರಿಗೆ. ಎಲ್ಲ ಮುಂದೆ ಬಂದು ಫುಟ್ಪಾತಲ್ಲಿ ಇಟ್ಕೊಂಡು ರಸ್ತೆಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ, ಓಡಾಡ್ಲಿಕ್ಕೆ ತೊಂದರೆ ಆಗ್ತಾಯಿದೆ. ಪೊಲೀಸರುಗಳು ಕೂಡ ಅಸಹಾಯಕರಾಗಿದ್ದಾರೆ. ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ರಸ್ತೆ ಓಡಾಡೋಕ್ಕಾಗ್ತಾಯಿಲ್ಲ. ಮಕ್ಕಳು ಮರಿ ಓಡಾಡುವಾಗ ಎಲ್ಲಿ ವೆಹಿಕಲ್ಗಳು ಗುತ್ತವ ಅಂತಕ್ಕಂಥ ಭಯ ಇದೆ ತಂದೆ ತಾಯಿಗಳಿಗೆ. ಫುಟ್ಪಾತಲ್ಲಿ ಇಟ್ಕೊಂಡಿದ್ದಾರೆ, ತೆರವುಗೊಳಿಸಿ ಅಂತಕ್ಕಂಥದ್ದು ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಬಸವನಗುಡಿ ದೇವಸ್ಥಾನದ ಮುಂದೆ ಕೆಳಗಡೆ ಏನು ಅಂಬೇಡ್ಕರ್ ಭವನಕ್ಕೆ ರಸ್ತೆ ಬರುತ್ತೆ, ಆ ರಸ್ತೆಯಲ್ಲಿ ಇರ್ತಕ್ಕಂಥ ತರಕಾರಿ ವ್ಯಾಪಾರಿಗಳು ಈಗಾಗಲೇ ಸಾಕಷ್ಟು ಬಾರಿ ನಾವು ಅವರಿಗೆ ಮನವಿ ಮಾಡಿದರೂ ಕೂಡ ಈಗಾಗಲೇ 2 ತಿಂಗಳಿಂದ ಬಂದು ಎಸ್ ಎಲ್ ಭೋಜೇಗೌಡರು ಖುದ್ದಾಗಿ ಬಂದು ನಿಂತು ಅವರಿಗೆ ಮನವಿ ಮಾಡಿ ನೀವು ಒಳಗಡೆ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದರೂ ಕೂಡ ಅವರು ಇವತ್ತು ರಸ್ತೆಗೆ ಬಂದು ಮಧ್ಯ ರಸ್ತೆಯಲ್ಲಿ ಇಟ್ಟು ವ್ಯಾಪಾರ ಮಾಡ್ತಕ್ಕಂಥ ಕೆಲಸನ ಅವರು ಮುಂದುವರಿಸಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ನಗರಸಭೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಬೆಳಗ್ಗೆ ಬಂದು ಎಲ್ಲ ತರಕಾರಿ ಬಾಸ್ಕೆಟ್ಗಳನ್ನು, ತರಕಾರಿಯನ್ನು, ರಸ್ತೆಯಲ್ಲಿ ತರಕಾರಿಯನ್ನು, ಫುಟ್ಪಾತಲ್ಲಿದ್ದ ತರಕಾರಿಯನ್ನು ತೆಗೆದು ಒಳಗಿಟ್ಟು ಆ ರೋಲಿಂಗ್ ಶಟರ್ಸ್ ಎಳೆದು ಬೀಗ ಹಾಕ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ಇದು ಉದ್ದೇಶ ಯಾರಿಗೂ ಕೂಡ ತೊಂದರೆ ಕೊಡಬೇಕು ವ್ಯಾಪಾರಸ್ಥರಿಗೆ ಅಂತಕ್ಕಂಥದ್ದಲ್ಲ. ಅವರಿಗೆ ಎಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇದೆ ಆ ಮಳಿಗೆ ಒಳಗಿಟ್ಟು ಅವರು ವ್ಯಾಪಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನಗರಸಭೆ ಉದ್ದೇಶ. ಅದ್ರ ಜೊತೆಗೆ ಅವರು ಟ್ರೇಡ್ ಲೈಸೆನ್ಸ್ ತೊಗೊಂಡಿರಲ್ಲ, ಕಾನೂನು ಬಾಹಿರವಾಗಿ ಅಂಗಡಿಯನ್ನು ತೆಗೆದು ವ್ಯಾಪಾರ ಮಾಡ್ತಾಯಿರ್ತಾರೆ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಬಂದ್ ಮಾಡಿಸಿದ್ದೀವಿ.
ಮುಂದಿನ ದಿನಗಳಲ್ಲಿ ನಾವು ಇದೆರಡೇ ಅಂಗಡಿ ಅಲ್ಲ, ಇಡೀ ಚಿಕ್ಕಮಗಳೂರು ನಗರದಲ್ಲಿ ಇರ್ತಕ್ಕಂಥ ಈ ರೀತಿ ಅಂಗಡಿಗಳು, ಗ್ಯಾರೇಜ್ಗಳು ಮತ್ತು ಸಂಬಂಧಪಟ್ಟ ಕೆಲವೊಂದು ಅಂಗಡಿಗಳು, ಬಟ್ಟೆ ಅಂಗಡಿಗಳಾಗ್ಬೋದು, ಅವನ್ನೆಲ್ಲ ಏನು ಫುಟ್ಪಾತಲ್ಲಿ ಇಟ್ಟು ವ್ಯಾಪಾರ ಮಾಡ್ತಾಯಿದ್ದಾರೆ ಅವ್ರನ್ನೆಲ್ಲ ಒಳಗಡೆ ಇರಿಸ್ತಕ್ಕಂಥ ಕೆಲಸ ಮತ್ತು ಅವರಿಗೂ ಕೂಡ ಆ ಅಂಗಡಿನ ಸೀಸ್ ಮಾಡ್ತಕ್ಕಂಥ ಕೆಲಸನ ಕೂಡ ಆದಷ್ಟು ಬೇಗ ನಗರಸಭೆ ಕ್ರಮ ಕೈಗೊಳ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅದ್ರ ಜೊತೆಗೆ ಈಗೇನು ನಾವು ಶೆಟ್ರು ಬೀದಿಯಲ್ಲಿ 2 ತರಕಾರಿ ಅಂಗಡಿಗಳನ್ನು ಅದೇ ರಸ್ತೆಯಲ್ಲಿ ಕೆಳಗಡೆ ಯಾವುದೋ ಒಂದು ರಾಮರಾವ್ ವೈನ್ ಶಾಪ್ ಅಂತಕ್ಕಂಥದ್ದು ಯಾವುದೋ ಒಂದಿದೆ ಅಂತ ಸಾರ್ವಜನಿಕರು ಹೇಳಿದ್ದಾರೆ. ಅಲ್ಲಿ ಅದು ಆಕ್ಚುಲಿ ವೈನ್ ಶಾಪ್ ಹೆಸರೇ ಹೇಳ್ತಾ ಇದೆ, ವೈನ್ ಶಾಪ್. ಅಲ್ಲಿ ಅದೇನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲ. ಅಲ್ಲಿ ಮುಂದೆ ಬೈಕನ್ನ ನಿಲ್ಲಿಸಿ, ಅಲ್ಲೇ ಆಟೋಗಳನ್ನು ನಿಲ್ಲಿಸಿ, ಕಾರ್ಗಳನ್ನು ನಿಲ್ಲಿಸಿ, ಅದೇ ಟೇಬಲಲ್ಲಿ ಅವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಕೊಡ್ತಾರೆ, ಅದರಲ್ಲೂ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕೊಡ್ತಾರೆ. ಮತ್ತು ಹಿಂದ್ಗಡೆ ಓಣಿ ಒಂದು ಮಾಡ್ಕೊಂಡು ಅಲ್ಲಿ ಬಾರ್ ಥರ ಯೂಸ್ ಮಾಡ್ತಾರೆ, ರೆಸ್ಟೋರೆಂಟ್ ಥರ ಯೂಸ್ ಮಾಡ್ತಾರೆ, ಅಲ್ಲೇ ಫುಡ್ ಕೊಡೋದು, ಅಲ್ಲೇ ಡ್ರಿಂಕ್ಸ್ ಸಪ್ಲೈ ಮಾಡೋದು, ಈ ರೀತಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದರಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಂತಕ್ಕಂಥದ್ದು ಕೂಡ ಕಂಪ್ಲೇಂಟ್ ಇದೆ. ಅದನ್ನು ನಾವು ಸಂಬಂಧಪಟ್ಟ ಎಕ್ಸೈಸ್ ಡಿಪಾರ್ಟ್ಮೆಂಟು, ಅಬಕಾರಿ ಇಲಾಖೆ ಏನು ಮಾಡ್ತಾಯಿದೆಯೋ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಈ ರೀತಿಯಾಗಿ ಚಿಕ್ಕಮಗಳೂರಲ್ಲಿ ಸಾಕಷ್ಟು ವೈನ್ ಶಾಪ್ಗಳಿದೆ, ಅಲ್ಲೇ ಕುಡಿಲಿಕ್ಕೆ ಕೊಡ್ತಾರೆ. ಅಬಕಾರಿ ಇಲಾಖೆ ಅವರು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ನಮ್ಮ ನಗರಸಭೆ. ಹಾಗಾಗಿ ನಾವು ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಅದನ್ನು ಲಿಖಿತವಾಗಿ ಮನವಿಯನ್ನು ನಗರಸಭೆ ವತಿಯಿಂದ ಕೊಡ್ತೀವಿ. ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಅದನ್ನು ಮುಟ್ಟಿಸ್ತೀವಿ. ಜೊತೆಗೆ ಟ್ರಾಫಿಕ್ ಕ್ಲಿಯರ್ ಆಗಬೇಕು, ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗಬೇಕು, ಅಲ್ಲಿ ಡ್ರಿಂಕ್ಸ್ ಕೊಡ್ತಕ್ಕಂಥದ್ದು ನಿಲ್ಲಬೇಕು. ಯಾಕಂದರೆ ಇದು ಸಾರ್ವಜನಿಕರು ಓಡಾಡ್ತಕ್ಕಂಥ ರಸ್ತೆ ಆಗಿರೋದ್ರಿಂದ ಎಲ್ಲೆಂದರಲ್ಲಿ ಜನಗಳು ಅಲ್ಲಿ ಡ್ರಿಂಕ್ಸ್ ಮಾಡಿ ಅಲ್ಲಿ ಅಂಗಡಿ ಎದುರುಗಡೆನೆ ಬೀಳ್ತಕ್ಕಂಥ ಸನ್ನಿವೇಶನ ನಾವು ಈಗಾಗಲೇ ನೋಡಿದ್ದೀವಿ. ಈಗಾಗಲೇ ನಾನು ನಡ್ಕೊಂಬರ್ತಾ ಇಲ್ಲೇ ಒಬ್ಬರು ಯಾರೋ ಬಿದ್ದಿದ್ದು. ಅದಕ್ಕಾಗಿ ಈ ಡಿಸಿಪ್ಲಿನನ್ನು ಕಾಪಾಡಬೇಕು ನಗರದಲ್ಲಿ. ಈಗ ನಮ್ಮ ಚಿಕ್ಕಮಗಳೂರು ನಗರ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಈಗ ಹೊರಗಡೆಯಿಂದ ಬಂದವರು ಸುಂದರವಾಗಿದೆ ಚಿಕ್ಕಮಗಳೂರು ಅಂತ ಬರ್ತಾರೆ. ಇಲ್ಲಿ ಈ ರೀತಿ ನೋಡಿಬಿಟ್ರೆ ಯಾರಿಗಾರು ಅಸಹ್ಯ ಆಗುತ್ತೆ. ನಮ್ಮ ನಗರನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ಅದರಿಂದ ಬೇರೆಯವ್ರಿಗೆ ಮಾದರಿಯಾಗಿರಬೇಕು ಅಂತಕ್ಕಂಥದ್ದನ್ನ ನಮ್ಮ ನಗರಸಭೆ ಬಯಸುತ್ತೆ. ಅದಕ್ಕೆ ಒಂದು ಫುಡ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಇದೆ. ಅವರನ್ನು ತಗೊಂಡು ನಾವು ಬೇಕರಿಗಳು, ಹೋಟೆಲ್ಸ್ಗಳು, ರೆಸ್ಟೋರೆಂಟ್ಗಳು, ಈ ರೀತಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಫಾಸ್ಟ್ ಫುಡ್ ಸೆಂಟರ್ಗಳು, ಇದ್ರ ಮೇಲೂ ಕೂಡ ದಾಳಿ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಅವರಿಗೆ ನಾವು ಹೇಳಿಬಿಟ್ಟು ಹೋಗಲ್ಲ, ಇದನ್ನು ನಾವು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಎಚ್ಚರಿಕೆಯಿಂದ ಇರಿ. ನೀವೇನಾದರೂ ಅಲ್ಲಿ ಶುಚಿತ್ವ ಕಾಪಾಡಲಿಲ್ಲ ಅಂದರೆ, ರಸ್ತೆಗಿಟ್ಟು ವ್ಯಾಪಾರ ಮಾಡಿದರೆ, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮೇಲೂ ಆಕ್ಷನ್ ಮಾಡ್ತೀವಿ. ನಿಮ್ಮ ಅಂಗಡಿ ಬಂದ್ ಮಾಡಿಸ್ತಕ್ಕಂಥ ಕೆಲಸನೂ ಕೂಡ ಆದಷ್ಟು ಬೇಗ ಮಾಡ್ತೀವಿ.